ಅಲ್ಲ, ಅಮೃತ ಯಾಕೆ ತೀರ್ಥ ತಗೊಂಡ ತಕ್ಷಣ ಹಾಗೆ ಓಡೋದ್ಲು ರೂಮ್ಗೆ? ಚಿಕ್ಕಪ್ಪ ಮೋಸ್ಟ್ಲಿ ಮದುವೆ ಓಡಾಡ್ತಲೇ ಸುಸ್ತಾಗಿರಬೇಕು. ಬೆಳಿಗ್ಗೆಯಿಂದ ಒಂಥರ ಹಿಂಸೆ ಪಡ್ತಾಯಿದ್ರು. ಟಯರ್ಡ್ ಆಗಿರಬೇಕು ಅನಿಸುತ್ತೆ. ಅದು ಸರಿ, ಆದರೆ ಅಮೃತ ಯಾಕೆ ತುಳಸಿ ತೀರ್ಥ ತೊಗೊಳೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ಲು? ನಿನಗೇನಾದರೂ ಗೊತ್ತಾ? ಇಲ್ಲಪ್ಪ, ನನಗೇನು ಐಡಿಯಾ ಇಲ್ಲ. ಓಹೋ, ಅವಳ ಬಗ್ಗೆ ಭಾರಿ ಗೊತ್ತಿರೋ ಹಾಗೆ ಇಷ್ಟಪಟ್ಟು ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದಿದ್ಯಾ? ಅಮ್ಮ ಪ್ಲೀಸ್, ಯಾವುದಕ್ಕೂ ಯಾವುದೋ ರಿಲೇಟ್ ಮಾಡ್ಕೊಂಡು ಮಾತಾಡಬೇಡ. ಅವನೇನು ಹೇಳ್ತಿದ್ದಾನೆ ಹೇಳಿ ಬಿಡು. ಇಲ್ಲ ಮಾವ, ನನ್ನ ಕೈಲಿದ್ದ ತುಳಸಿನ ಅಮೃತ ನೋಡಿ ಏನೋ ನೋಡಬಾರ್ದು ನೋಡೋಗ ಹಾಡಿದ್ಲು ಅಲ್ವಾ ಅರ್ಜುನ್? ಹೊಟ್ಟೆ ನೋವ್ತಾ ಇದೆ ಭಗವಂತ, ಏನಿದು? ಅಂಡ ಬ್ರಹ್ಮಾಂಡ ಕೋಟಿ ಅಖಿಲ ಪರಿಪಾಲನಾ ಪೂರಣ ಜಗತ್ಕಾರಣ ಸತ್ಯ ದೇವ ದೇವ ಪ್ರಿಯ ವೇದ ವೇದಾರ್ಥ ಸಾರ ಯಜ್ಞ ಯಜ್ಞೋಮಯ ನಿಶ್ಚಲ ದುಷ್ಟ ನಿಗ್ರಹ ಸಪ್ತಲೋಕ ಸಂರಕ್ಷಣ ಸೋಮ ಸೂರ್ಯ ಅಗ್ನಿಲೋಚನ ಶ್ವೇತ ರಿಷಭ ವಾಹನ ಪರಶುಹಸ್ತ ನಮಃ. ಓಂ ಶಿವೋಹಂ ಓಂ ಶಿವೋಹಂ ರುದ್ರರೂಪಂ ಭಜೇಹಂ ಭಜೇಹಂ. ಓಂ ಶಿವೋಹಂ ಓಂ ಶಿವೋಹಂ ರುದ್ರನಾಮಂ ಭಜೇಹಂ ಭಜೇಹಂ. ಓಂ ಶಿವೋಹಂ ಓಂ ಶಿವೋಹಂ ರುದ್ರನಾಮಂ ಭಜೇಹಂ ಭಜೇಹಂ. ಮರ್ಯಾದೆ ಇರಲಿ. ಎಲ್ಲರೂ ದಯವಿಟ್ಟು ಸುಮ್ಮನೆ ಇರ್ತೀರಾ? ಮಾತು ಬೇಡ. ಸಾಧ್ಯವಾದ್ರೆ ಅಮೃತನ ಹುಡ್ಕೋದಕ್ಕೆ ಸಹಾಯ ಮಾಡಿ, ಇಲ್ಲ ಸುಮ್ಮನಿದ್ದು ಬಿಡಿ. ಅಮೃತ ವಿರುದ್ಧ ಒಂದೇ ಒಂದು ಅಪಸ್ವರ ಬಂದ್ರು ನಾನು ಸುಮ್ಮನೆ ಇರಲ್ಲ. ಅಮೃತ ಅವರೇ, ಅಮೃತ ಅವ್ರು ಬೇರೆ ಎಲ್ಲಿ ಹೋದ್ರು?
ಹಾವು ಇದ್ಯಾಕೆ ಇಲ್ಲಿ ಬಂತು? ಮನೆಯವ್ರು ನೋಡಿದ್ರೆ ಅಷ್ಟೇ. ಮನೆಯವರು, ಅದರಲ್ಲೂ ಚಿಕ್ಕಪ್ಪ ಮತ್ತು ಅಜ್ಜಿ ನೋಡಿದ್ರೆ ಇದನ್ನು ಸಾಯಿಸೇ ಬಿಡ್ತಾರೆ. ಏನು ಮಾಡಲಿ? ಆ ಕಡೆ ನೋಡಮ್ಮ. ಅಪ್ಪ ಅಮ್ಮ, ಅಲ್ಲಿ ಅಮೃತ ಅವ್ರಿಲ್ಲ. ಇರೋದು ಒಂದೇ ಬಾಗಿಲು. ಅವ್ರು ನಮ್ಮ ಯಾರ ಕಣ್ಣಿಗೂ ಬೀಳದೆ ಹೊರಗೆ ಹೋಗೋದಕ್ಕೆ ಹೇಗೆ ಸಾಧ್ಯ? ಕಿಟಕಿಯಿಂದ ಹಾರ್ ಹೋಗಿರ್ಬೋದಲ್ವಾ? ಈಗ ಚಿತ್ರ ಅಸಂಬದ್ಧವಾಗಿ ಮಾತಾಡಬೇಡ ಅಂತ ಹೇಳಿಲ್ವ ನಿಮಗೆ? ಅದಕ್ಕೆ ನಿಮಗೆ ಯಾವಾಗಲೂ ತಮಾಷೆನಾ? ಅರ್ಜುನ್, ಅಲ್ಲ ಒಂದು ಬಾಗಿಲಲ್ಲಿ ನಮ್ಗೆ ಗೊತ್ತಾಗದೆ ಹೋಗೋಕ್ಕೆ ಹೇಗೆ ಸಾಧ್ಯ? ಅದೇ ಅಪ್ಪ, ಆತಂಕದಲ್ಲಿ ನಾವು ಸರಿಯಾಗಿ ಹುಡುಕಿಲ್ಲ ಅಂತ ಅನ್ಸುತ್ತೆ. ಮೋಸ್ಟ್ಲಿ ಅಮೃತವ್ರ ಒಳಗೆ ಇರಬೇಕು. ಮತ್ತೆ ಇನ್ನೊಂದ್ಸಲಿ ಹುಡ್ಕೋಣ. ನಡೀರಿ ನಡೀರಿ. ಏಯ್, ಯಾರು ನೀನು? ನೋಡೋದಕ್ಕೆ ಒಳ್ಳೆ ನಾಗರಾಣಿ ಥರ ಇದೆಯಾ? ನಮ್ಮ ಮನೆಯವ್ರ ಕಣ್ಣಿಗೆ ಬಿದ್ದಿದ್ರೆ ಅಷ್ಟೇ, ನಿನ್ನ ಸೀದಾ ಕೈಲಾಸಕ್ಕೆ ಕಳಿಸಿರೋರು. ಸರಿ ಸರಿ, ಬೇಗ ನೀನು ಇಲ್ಲಿಂದ ಹೊರಡು. ಮನೆಯವ್ರ ಕಣ್ಣಿಗೆ ಬಿದ್ದರೆ ಅಪಾಯ ಆಗುತ್ತೆ. ಹೊರಡು ಹೊರಡು. ಅರೆ, ಪ್ರೈಮರಿ ಟೀಚರ್ ಮಾತನ್ನ ಮಗು ಕೇಳೋ ಥರ ಹಾವು ನನ್ನ ಮಾತು ಕೇಳ್ತಾ ಇದೆ. ಹಾವಿಗೆ ನಾನು ಹೇಳಿದ್ದು ಅರ್ಥ ಆಯಿತು ಅನಿಸುತ್ತೆ. ಹಾಗಾದರೆ ನನಗೆ ಹಾವು ಭಾಷೆನೂ ಬರುತ್ತಾ? ನಾನೆಲ್ಲೋ ಹೋದ ಜನ್ಮದಲ್ಲಿ ಹಾವಾಗಿದ್ದೆ ಅನಿಸುತ್ತೆ. ಒಟ್ಟಿನಲ್ಲಿ ಹಾವು ಬಚಾವಾಯ್ತಲ್ಲ, ಅಷ್ಟು ಸಾಕು. ಮೊದಲು ಅಮೃತ ಅವ್ರನ್ನ ಹುಡುಕ್ಬೇಕು. ಬೇಡ ಬೇಡ ನಾಗಿಣಿ, ದಯವಿಟ್ಟು ನನ್ನ ಬಿಟ್ಬಿಡು ನನ್ನ. ಏ ಪಾಪಿ, ಅವತ್ತು ಇದೇ ಜಾಗದಲ್ಲಿ ಚುಚ್ಚಿ ಚುಚ್ಚಿ ಕೊಂದ್ರಿ ಅಲ್ಲ?